ದಶರಥ ಮಹಾರಾಜರು ಪುತ್ರ ಪ್ರಾಪ್ತಿಗಾಗಿ ಆರಂಭಿಸಿದಂತಹ ಅಶ್ವಮೇಧ ಯಾಗವೂ ಹಾಗೆಯೇ ಪುತ್ರಕಾಮೇಷ್ಟಿ ಯಾಗ ಕೂಡ ಸಂಪನ್ನವಾಯಿತು. ದೇವತೆಗಳೆಲ್ಲರೂ ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸಿ ಸ್ವಸ್ಥಾನಗಳಿಗೆ ತೆರಳುತ್ತಾರೆ. ದೀಕ್ಷಾ ನಿಯಮಗಳೆಲ್ಲವೂ ಕಳೆದು ಅವಭೃತ ಸ್ನಾನ ಆದ ನಂತರ ದಶರಥ ರಾಜನು ಪತ್ನಿಯರ, ದಾಸಿಯರ ಮತ್ತು ಭೃತ್ಯ ಬಲ ತುರಗಾದಿಗಳ ಸಮೇತನಾಗಿ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿದ. ಅವರವರ ಅಂತಸ್ತಿಗೆ ಅನುಸಾರವಾಗಿ ದಶರಥನಿಂದ ಸತ್ಕೃತರಾದ ರಾಜ ಮಹಾರಾಜರು ಮುನಿಪುಂಗವರಾದ ವಸಿಷ್ಠರಿಗೆ ನಮಸ್ಕರಿಸಿ ಆಶೀರ್ವಾದಗಳನ್ನು ಪಡೆದು ಬಹಳ ಆನಂದದಿಂದ ತಮ್ಮ ತಮ್ಮ ದೇಶಗಳಿಗೆ ತೆರಳಿದರು. ಶ್ರೀಮಂತರಾದ ರಾಜರ ಸೈನ್ಯಗಳಿಗೆ ದಶರಥನು ನೂತನ ವಸ್ತ್ರಾದಿಗಳನ್ನಿತ್ತು ಸತ್ಕರಿಸಿದ. ಅವುಗಳನ್ನು ಧರಿಸಿ ಸಂತೋಷದಿಂದ ತೆರಳುತ್ತಿದ್ದ ರಾಜರ ಸೈನ್ಯಗಳು ವಿಶೇಷವಾಗಿ ಪ್ರಕಾಶಿಸಿದವು. ರಾಜರೆಲ್ಲರೂ ಪ್ರಯಾಣ ಮಾಡಿದ ಬಳಿಕ ದಶರಥನು ಬ್ರಾಹ್ಮಣರನ್ನು ಮುಂದು ಮಾಡಿಕೊಂಡು ಅರಮನೆಯನ್ನು ಪ್ರವೇಶಿಸಿದ. ಅಲ್ಲಿ ದಶರಥನು ಮಹರ್ಷಿಗಳಾದ ಋಷ್ಯಶೃಂಗರನ್ನು ಬಹುವಾಗಿ ಸತ್ಕರಿಸಿದ. ಋಷ್ಯಶೃಂಗರು ಸಂತೋಷಭರಿತರಾಗಿ ಶಾಂತಾದೇವಿಯೊಡನೆಯೂ ರಾಜನಾದ ರೋಮಪಾದನೊಡನೆಯೂ ಮತ್ತು ಭೃತ್ಯರೊಡನೆಯೂ ಅಂಗದೇಶಕ್ಕೆ ಪ್ರಯಾಣ ಮಾಡಿದ. ಋಷ್ಯಶೃಂಗರನ್ನು ಸತ್ಕರಿಸಿ ಕಳುಹಿಸಿಕೊಟ್ಟಂತೆಯೇ ಇತರ ಋತ್ವಿಜರನ್ನು ದಶರಥನು ಸತ್ಕರಿಸಿ ಅವರವರ ನಿವಾಸಗಳಿಗೆ ಕಳುಹಿಸಿಕೊಟ್ಟ. ಆನಂದದಿಂದ ಪೂರ್ಣವಾದ ಮನಸ್ಸಿನಿಂದ ಕೂಡಿ ಮಕ್ಕಳ ಜನನವನ್ನೇ ನಿರೀಕ್ಷಿಸುತ್ತಾ ಸುಖದಿಂದ ಕಾಲ ಕಳೆಯುತ್ತಿದ್ದ ದಶರಥ ಮಹಾರಾಜ. ಪುತ್ರಕಾಮೇಷ್ಟಿ ಯಾಗವು ಮುಗಿದು 6 ಋತುಗಳು ಕಳೆದವು. ತತಶ್ಚ 12 ಮಾಸೆ ಚೈತ್ರೇ ನವಮಿಕೆ ತಿಥೌ ನಕ್ಷತ್ರೇದಿತಿ ದೈವತ್ಯೇ ಸ್ವೋಚ್ಚ ಸಂಸ್ಥೇಷು ಪಂಚಸು ಗ್ರಹೇಶು ಕರ್ಕಟೆ ಲಗ್ನೆ ವಾಕ್ಪತಾವಿಂದುನಾ ಸಹ ಪ್ರೋದ್ಯಮಾನೆ ಜಗನ್ನಾಥಂ ಸರ್ವಲೋಕ ನಮಸ್ಕೃತಂ ಕೌಸಲ್ಯ ಜನಯದ್ರಾಮಂ ಸರ್ವಲಕ್ಷಣ ಸಂಯುತಂ ವಿಷ್ಣೋರರ್ಧಂ ಮಹಾಭಾಗಂ ಪುತ್ರಮೈಕ್ಷ್ವಾಕುವರ್ಧನಂ ಕೌಸಲ್ಯ ಶುಶುಭೆ ತೇನ ಪುತ್ರೇಣಾಮಿತ ತೇಜಸ ಯಥಾ ವರೇಣ ದೇವಾನಾಮದಿತಿರ್ವಜ್ರಪಾಣಿನ. ಅಶ್ವಮೇಧ ಯಾಗದ ಮೊದಲ್ಗೊಂಡು 12 ಮಾಸಗಳು ಕಳೆದ ನಂತರ ಚೈತ್ರ ಶುದ್ಧ ನವಮಿಯ ದಿನ ಅದಿತಿ ದೇವತಾಕವಾದಂತಹ ಪುನರ್ವಸು ನಕ್ಷತ್ರದಲ್ಲಿ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇರುವಾಗ ಚಂದ್ರ ಸಮೇತನಾಗಿ ಬೃಹಸ್ಪತಿಯು ವಿಜೃಂಭಿಸುತ್ತಿರಲಾಗಿ ಸರ್ವಲೋಕ ನಮಸ್ಕೃತನೂ ಜಗನ್ನಾಯಕನೂ ಸರ್ವಲಕ್ಷಣ ಸಂಪನ್ನನೂ ಆಗಿದ್ದ ಇಕ್ಷ್ವಾಕು ಕುಲವರ್ಧನನಾದ ವಿಷ್ಣುವಿನ ಅರ್ಧಾಂಶದಿಂದ ಕೂಡಿದ್ದ ಮಹಾಭಾಗನಾದ ಮಹಾಪುರುಷನನ್ನು ಕೌಸಲ್ಯಾದೇವಿಯು ಪ್ರಸವಿಸಿದಳು. ಅದಿತಿಯು ಯಾವ ರೀತಿಯಲ್ಲಿ ದೇವತೆಗಳಿಗೆ ಶ್ರೇಷ್ಠನಾದ ಇಂದ್ರನನ್ನು ಪ್ರಸವಿಸಿ ಯಶಸ್ವಿನಿಯಾದಳೋ ಅದೇ ರೀತಿಯಲ್ಲಿ ಕೌಸಲ್ಯಾದೇವಿಯು ತೇಜಪುಂಜವಾದಂತಹ ಶಿಶುವನ್ನು ಪ್ರಸವಿಸಿ ಕಂಗೊಳಿಸ್ತಾಳೆ. ಸಾಕ್ಷಾತ್ ವಿಷ್ಣುವಿನ 4ನೇ ಒಂದು ಅಂಶದಿಂದ ಕೂಡಿ ಸಕಲ ಕಲ್ಯಾಣ ಗುಣಸಂಪನ್ನನಾದ ಸತ್ಯ ಪರಾಕ್ರಮನಾದ ಭರತ ಎಂಬ ಹೆಸರಿನ ರಾಜಪುತ್ರನು ಕೈಕೇಯಿಯಲ್ಲಿ ಹುಟ್ಟಿದನು. ಸರ್ವಾಸ್ತ್ರ ಕುಶಲರಾದ ವೀರರಾದ ವಿಷ್ಣುವಿನ ಅರ್ಧಾಂಶ ಸಮನ್ವಿತರಾದ ಲಕ್ಷ್ಮಣ ಶತ್ರುಘ್ನರೆಂಬ ಯಮಳರನ್ನು ಸುಮಿತ್ರಾದೇವಿಯು ಪ್ರಸವಿಸಿದಳು. ಪುಷ್ಯ ನಕ್ಷತ್ರದಲ್ಲಿ ಮೀನ ಲಗ್ನದಲ್ಲಿ ದಶಮಿಯ ದಿನ ಪ್ರಸನ್ನ ಮನಸ್ಕನಾದ ಭರತನು, ಸರ್ಪದೇವತಾಕವಾದ ಆಶ್ಲೇಷ ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ದಶಮಿಯ ದಿನ ಲಕ್ಷ್ಮಣ ಶತ್ರುಘ್ನರು ಜನಿಸಿದರು. ಮಹಾತ್ಮರು, ಸಕಲ ಗುಣ ಪರಿಪೂರ್ಣರು, ಗುಣಗಳಿಗೆ ಅನುಗುಣವಾದ ರೂಪವಂತರು, ಪ್ರೋಷ್ಠಪದಕ್ಕೆ ಅನುರೂಪವಾದ ಕಾಂತಿಯಿಂದ ಕೂಡಿದ್ದವರು ಆಗಿದ್ದ 4 ಮಕ್ಕಳು ಪ್ರತ್ಯೇಕವಾಗಿ ಜನಿಸಿದರು. ಮಹಾಮಹಿಮರಾದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಹುಟ್ಟಿದ ಕಾಲದಲ್ಲಿ ಗಂಧರ್ವರು ಮಧುರವಾಗಿ ಗಾಯನ ಮಾಡಿದರು. ಅಪ್ಸರೆಯರು ನರ್ತನ ಮಾಡಿದರು. ದೇವ ದುಂದುಭಿಗಳು ಮೊಳಗಿದವು. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು.
ಅಯೋಧ್ಯ ಪಟ್ಟಣದಲ್ಲಿಯೂ ಜನರು ಆನಂದಭರಿತರಾಗಿ ಮನೆ ಮನೆಗಳಲ್ಲಿ ಉತ್ಸವಗಳನ್ನು ನಡೆಸಿದರು. ಪ್ರಜೆಗಳ ಸಮೂಹದಿಂದಲೂ ನಟ ನರ್ತಕರ ಸಮೂಹದಿಂದಲೂ ಗಾಯಕರಿಂದಲೂ ನಾಗಸ್ವರಾದಿ ಸುಮಧುರ ಶಬ್ದಗಳಿಂದಲೂ ಅಯೋಧ್ಯ ಪಟ್ಟಣದ ಎಲ್ಲ ಬೀದಿಗಳು ತುಂಬಿ ಹೋದವು. ಶ್ರೀರಾಮನ ಜನನವಾಯಿತು ಎಂದು ಕೇಳಿದೊಡನೆಯೇ ಆನಂದಭರಿತರಾದ ಪ್ರಜೆಗಳು ಕುಣಿದಾಡಿದರು. ಗಾಯಕರು ವೀಣಾ ಮೃದಂಗದೊಡನೆ ಸುಮಧುರವಾಗಿ ಗಾನ ಮಾಡಿದರು. ಗಾನವನ್ನು ಅನುಸರಿಸಿ ನರ್ತಕರು ನೃತ್ಯ ಮಾಡಿದರು. ಪ್ರಜೆಗಳೆಲ್ಲರೂ ಸಂತೋಷಾಧಿಕ್ಯದಿಂದ ರತ್ನಹಾರಗಳನ್ನು ಧರಿಸಿ ವಿಶೇಷವಾಗಿ ಪ್ರಕಾಶಿಸಿದರು. ಪೌರಾಣಿಕರಿಗೂ ವಂಶಾವಳಿಯನ್ನು ಕೀರ್ತನ ಮಾಡುವವರಿಗೂ ಸ್ತುತಿಪಾಠಕರಿಗೂ ಅವರವರಿಗೆ ಯೋಗ್ಯವಾದ ಬಹುಮಾನಗಳನ್ನು ಪುತ್ರೋತ್ಸವ ಸಮಾರಂಭದಲ್ಲಿ ದಶರಥ ಮಹಾರಾಜ ವಿತರಣೆ ಮಾಡಿದ. ಬ್ರಾಹ್ಮಣರಿಗೆ ಸಾವಿರಾರು ಗೋವುಗಳನ್ನು ಧನವನ್ನು ದಾನ ಮಾಡಿದನು. 11ನೆಯ ದಿನ ಕಳೆದ ನಂತರ ದಶರಥ ರಾಜನು 4 ಮಕ್ಕಳಿಗೂ ನಾಮಕರಣವನ್ನ ಮಾಡಿದನು. ಪರಮ ಪ್ರೀತರಾದ ವಸಿಷ್ಠರು ಮಹಾತ್ಮನಾದ ಹಿರಿಯ ಮಗನಿಗೆ ಶ್ರೀರಾಮನೆಂದೂ, ಕೈಕೇಯಿಯ ಮಗನಿಗೆ ಭರತನೆಂದೂ, ಸುಮಿತ್ರೆಯ ಮಕ್ಕಳಿಗೆ ಲಕ್ಷ್ಮಣ ಶತ್ರುಘ್ನರೆಂದು ಹೆಸರನ್ನಿಟ್ಟರು. 4 ಮಕ್ಕಳಿಗೂ ನಾಮಕರಣವಾದ ನಂತರ ದಶರಥ ರಾಜನು ಪಟ್ಟಣದಲ್ಲಿದ್ದ ಬ್ರಾಹ್ಮಣರೆಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದನು. ಅನರ್ಘವಾದ ರತ್ನಗಳನ್ನು ಭೂರಿ ದಕ್ಷಿಣೆಯಾಗಿ ಕೊಟ್ಟನು. ಕಾಲಕ್ರಮದಲ್ಲಿ ದಶರಥ ರಾಜನು ಮಕ್ಕಳ ಅನ್ನಪ್ರಾಶನ, ಚೌಲ ಉಪನಯನಾದಿಗಳೆಲ್ಲವನ್ನು ವಸಿಷ್ಠರಿಂದ ಮಾಡಿಸಿದನು. ದಶರಥನ 4 ಮಕ್ಕಳಲ್ಲಿ ಧ್ವಜಪ್ರಾಯನಾಗಿದ್ದಂತಹ ಜ್ಯೇಷ್ಠ ಪುತ್ರನಾದ ಶ್ರೀರಾಮನು ತಂದೆಗೆ ಬಹಳ ಪ್ರಿಯನಾಗಿದ್ದನು. ತಂದೆಗೆ ಮಾತ್ರವಲ್ಲ, ಸಕಲ ಪ್ರಾಣಿಗಳಿಗೂ ಬ್ರಹ್ಮನು ಪೂಜ್ಯನಾಗಿರುವಂತೆ ಪ್ರಜೆಗಳೆಲ್ಲರಿಗೂ ಅವನು ಪ್ರಿಯತಮನಾಗಿದ್ದನು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರೆಲ್ಲರೂ ವೇದಾಧ್ಯಯನ ಸಂಪನ್ನರಾಗಿದ್ದರು. ತತ್ವಜ್ಞಾನವನ್ನು ಪಡೆದವರಾಗಿದ್ದರು. ಕ್ಷತ್ರಿಯರಿಗೆ ಇರಬೇಕಾದ ಸಕಲ ಗುಣಗಳಿಂದ ಅವರು ಪರಿಪೂರ್ಣರಾಗಿದ್ದರು. ಆ 4 ಮಧ್ಯದಲ್ಲೂ ಶ್ರೀರಾಮನು ಮಹಾ ತೇಜಸ್ವಿಯೂ ಸತ್ಯವಾದ ಪರಾಕ್ರಮವುಳ್ಳವನು, ಶರಚ್ಚಂದ್ರನಂತೆ ಸಕಲರಿಗೂ ಆನಂದದಾಯಕನೂ ಆಗಿದ್ದನು. ಶ್ರೀರಾಮಚಂದ್ರನು ಆನೆಗಳ ಮೇಲೆ ಸವಾರಿ ಮಾಡುವುದರಲ್ಲಿಯೂ ಮತ್ತು ರಥಾರೋಹಣದಲ್ಲಿಯೂ ಕುಶಲನಾಗಿದ್ದನು. ಶ್ರೀರಾಮಚಂದ್ರನಿಗೆ ಗಜಶಾಸ್ತ್ರ, ಅಶ್ವಶಾಸ್ತ್ರ, ರಥಶಾಸ್ತ್ರಗಳೆಲ್ಲವೂ ತಿಳಿದಿದ್ದವು. ಅವನು ಧನುರ್ವೇದದಲ್ಲಿ ನಿಸ್ಸೀಮನಾಗಿದ್ದನು. ಪಿತೃ ಶುಶ್ರೂಷೆಯಲ್ಲಿ ಸರ್ವದಾ ನಿರತನಾಗಿದ್ದನು. ಸಂಪದ್ವರ್ಧಕನಾದ ಲಕ್ಷ್ಮಣನು ಚಿಕ್ಕಂದಿನಿಂದಲೂ ಹಿರಿಯಣ್ಣನಾದ ಲೋಕಾಭಿರಾಮನಾದ ಶ್ರೀರಾಮಚಂದ್ರನಿಗೆ ಹೆಚ್ಚು ಪ್ರಿಯನಾಗಿದ್ದನು. ಶೋಭಾಯುಕ್ತನಾದ ಲಕ್ಷ್ಮಣನು ಸಕಲ ಪ್ರಜೆಗಳಿಗೂ ಸಕಲ ಪ್ರಾಣಿಗಳಿಗೂ ಶರಚ್ಚಂದ್ರನಂತೆ ನಂದಕರವಾದಂತಹ ಶ್ರೀರಾಮಚಂದ್ರನಿಗೆ ಶರೀರಕ್ಕಿಂತಲೂ ಪ್ರಿಯತರವಾಗಿದ್ದನು. ತನ್ನ ಮತ್ತೊಂದು ಪ್ರಾಣವು ಹೊರಗೆ ಬಂದು ಲಕ್ಷ್ಮಣನ ರೂಪದಲ್ಲಿ ಇದೆ ಎಂದೇ ಶ್ರೀರಾಮಚಂದ್ರನು ಭಾವಿಸಿದ್ದ. ಪುರುಷೋತ್ತಮನಾದ ಶ್ರೀರಾಮಚಂದ್ರನು ಲಕ್ಷ್ಮಣನು ತನ್ನ ಜೊತೆಯಲ್ಲಿ ಮಲಗಿರದಿದ್ದರೆ ನಿದ್ರೆಯನ್ನೇ ಮಾಡುತ್ತಿರಲಿಲ್ಲ. ಜೊತೆಯಲ್ಲಿ ಊಟಕ್ಕೆ ಕುಳಿತಿರದಿದ್ದರೆ ಮೃಷ್ಟಾನ್ನವನ್ನೂ ಕೂಡ ಅವನು ತಿನ್ನುತ್ತಿರಲಿಲ್ಲ. ರಾಮಸ್ಯ ದಕ್ಷಿಣೋ ಬಾಹುರ್ನಿತ್ಯಂ ಪ್ರಾಣೋ ಬಹಿಶ್ಚರಃ. ರಾಮನಿಗೆ ಲಕ್ಷ್ಮಣನು ಬಲಗೈಯಂತಿದ್ದ, ಹೊರಗೆ ಓಡಾಡುವ ಪ್ರಾಣದಂತಿದ್ದ. ಶ್ರೀರಾಮಚಂದ್ರನು ಕುದುರೆಯನ್ನು ಹತ್ತಿ ಮೃಗಗಳ ಬೇಟೆಗಾಗಿ ಹೊರಟನೆಂದರೆ ಲಕ್ಷ್ಮಣನು ಕೂಡ ಧನುರ್ಧಾರಿಯಾಗಿ ಅವನ ಹಿಂದೆಯೇ ಹೊರಡುತ್ತಿದ್ದನು. ಲಕ್ಷ್ಮಣನು ಹೇಗೆ ರಾಮನಿಗೆ ಪ್ರಿಯತಮನಾಗಿದ್ದನೋ, ಲಕ್ಷ್ಮಣನ ಒಡ ಹುಟ್ಟಿದ ಶತ್ರುಘ್ನನು ರಾಮನನ್ನು ಅನುಸರಿಸಿ ಹುಟ್ಟಿದ ಭರತನಿಗೆ ಪ್ರಾಣಪ್ರಿಯನಾಗಿದ್ದನು. ಮಹಾಭಾಗ್ಯವಂತರಾದ ಆ 4 ಪರಮಪ್ರಿಯರಾದ ಮಕ್ಕಳಿಂದ ದಶರಥ ರಾಜನು 4 ವೇದಗಳಿಂದ ಕೂಡಿದ ಬ್ರಹ್ಮನಂತೆ ಆನಂದಭರಿತನಾದನು. ಅವರು
ಜ್ಞಾನ ಸಂಪನ್ನರು, ಸಕಲ ಸದ್ಗುಣ ಸಂಪನ್ನರು, ದುಷ್ಟ ಕಾರ್ಯಗಳಲ್ಲಿ ನಾಚಿಕೆ ಪಡುವವರು, ಲೋಕ ಮರ್ಯಾದೆಯನ್ನು ಕಾಪಾಡುವ ಕೀರ್ತಿಯನ್ನು ಗಳಿಸಿದವರು, ಸಕಲ ವಿಧವಾದಂತಹ ನೀತಿ ಶಾಸ್ತ್ರಗಳನ್ನು ತಿಳಿದವರು, ದೂರಾಲೋಚನೆಯುಳ್ಳವರೂ ಆಗಿದ್ದರು. ಅತುಲ ಪ್ರಭಾವಯುಕ್ತರು, ಮಹಾ ತೇಜಸ್ವಿಗಳೂ ಆದ ಅವರನ್ನು ಕಂಡು ತಂದೆಯಾದ ದಶರಥನು ಲೋಕಗಳಿಗೆ ಒಡೆಯನಾದ ಬ್ರಹ್ಮನಂತೆಯೇ ಸಂತುಷ್ಟನಾದನು. ಪುರುಷ ವ್ಯಾಘ್ರರಾದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ವೇದಾಂತಗಳ ಮತ್ತು ಸ್ಮೃತಿ ಪುರಾಣಾದಿಗಳ ಅಧ್ಯಯನದಲ್ಲಿಯೂ ತಾಯಿ ತಂದೆಗಳ ಮತ್ತು ಗುರುಗಳ ಶುಶ್ರೂಷೆಗಳಲ್ಲಿಯೂ ನಿರತರಾಗಿದ್ದರು. ಧನುರ್ವಿದ್ಯೆಯಲ್ಲಿಯೂ ನೈಪುಣ್ಯವನ್ನು ಹೊಂದಿದ್ದರು. ಹೀಗೆ ಮಕ್ಕಳು ಪ್ರಾಪ್ತ ವಯಸ್ಕರಾಗಲು ಧರ್ಮಾತ್ಮನಾದ ದಶರಥ ರಾಜನು ಆಚಾರ್ಯರೊಡನೆ ಮತ್ತು ಬಂಧುಗಳೊಡನೆ ಮಕ್ಕಳ ವಿವಾಹದ ವಿಷಯವಾಗಿ ಸಮಾಲೋಚಿಸುತ್ತಿದ್ದನು. ಆಗ ಇದ್ದಕ್ಕಿದ್ದಂತೆ ಅವನ ಅರಮನೆಯ ಬಾಗಿಲಿಗೆ ಮಹಾ ತೇಜಸ್ವಿಗಳಾದ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರು ಆಗಮಿಸಿದರು. ದಶರಥನ ದರ್ಶನಾಕಾಂಕ್ಷಿಗಳಾಗಿದ್ದ ವಿಶ್ವಾಮಿತ್ರರು ದ್ವಾರಪಾಲಕರಿಗೆ ಹೇಳಿದರು, ಗಾಧಿಯ ಮಗನಾದ ಕುಶಿಕ ಗೋತ್ರೋತ್ಪನ್ನನಾದ ವಿಶ್ವಾಮಿತ್ರನು ರಾಜನ ದರ್ಶನಾಕಾಂಕ್ಷಿಯಾಗಿ ಬಂದಿರುವನು ಎಂದು ನೀವು ಈ ತಕ್ಷಣವೇ ದಶರಥನಿಗೆ ಹೇಳಿರಿ ಎಂಬುದಾಗಿ. ಮಹರ್ಷಿಗಳ ಮಾತನ್ನು ಕೇಳಿದೊಡನೆಯೇ ಸಂಭ್ರಮಗೊಂಡ ದ್ವಾರಪಾಲಕರು ಅವರ ಮಾತಿನಂತೆ ಮಹರ್ಷಿಗಳು ಬಂದಿರುವ ವಾರ್ತೆಯನ್ನು ದಶರಥ ರಾಜನಿಗೆ ತಿಳಿಸುವ ಸಲುವಾಗಿ ಅರಮನೆಯೊಳಗೆ ಧಾವಿಸಿ ವಿಶ್ವಾಮಿತ್ರರು ಬಂದಿರುವುದನ್ನು ತಿಳಿಸಿ ಅವರು ಹೇಳಿ ಕಳುಹಿಸಿದ್ದ ವಾಕ್ಯವನ್ನೇ ಇಕ್ಷ್ವಾಕು ವಂಶಜನಾದ ರಾಜನಿಗೆ ಹೇಳಿದರು. ದ್ವಾರಪಾಲಕರ ಮಾತನ್ನು ಕೇಳಿದೊಡನೆಯೇ ಏಕಾಗ್ರಚಿತ್ತನಾದ ಆನಂದಭರಿತನಾದ ದಶರಥನು ಪುರೋಹಿತರೊಡಗೂಡಿ ಇಂದ್ರನು ಬ್ರಹ್ಮನನ್ನು ಎದುರುಗೊಂಡು ಕರೆತರುವಂತೆ ವಿಶ್ವಾಮಿತ್ರರನ್ನು ಅರಮನೆಯೊಳಗೆ ಕರೆತರುವ ಸಲುವಾಗಿ ಮಹಾದ್ವಾರದ ಕಡೆಗೆ ಹೊರಟನು. ತಪೋಜನಿತವಾದ ಪ್ರಕಾಶದಿಂದ ಪ್ರಜ್ವಲಿಸುತ್ತಿದ್ದ ತೀಕ್ಷ್ಣವಾದ ವ್ರತಾನುಷ್ಠಾನವುಳ್ಳ ತಪಸ್ವಿಗಳಾದ ವಿಶ್ವಾಮಿತ್ರರನ್ನು ಸಂದರ್ಶಿಸಿ ಆನಂದಭರಿತನಾದ ದಶರಥನು ವಸಿಷ್ಠರ ಮೂಲಕ ಅರ್ಘ್ಯಪಾದ್ಯಾದಿಗಳನ್ನು ವಿಶ್ವಾಮಿತ್ರರಿಗೆ ಸಮರ್ಪಿಸ್ತಾನೆ. ರಾಜನಿಂದ ಯಥಾಶಾಸ್ತ್ರವಾಗಿ ಕೊಡಲ್ಪಟ್ಟ ಅರ್ಘ್ಯಪಾದ್ಯಾದಿ ಆಚಮನಾದಿಗಳನ್ನು ವಿಶ್ವಾಮಿತ್ರರು ಪ್ರತಿಗ್ರಹಿಸ್ತಾರೆ. ಕುಶಲ ಪ್ರಶ್ನೆಯನ್ನು, ರಾಜ್ಯದ ಅಭಿವೃದ್ಧಿಯ ವಿಷಯವನ್ನು ಕೇಳಿದರು. ಪರಮ ಧಾರ್ಮಿಕರಾದ ವಿಶ್ವಾಮಿತ್ರರು ಅಯೋಧ್ಯ ನಗರಿಯ ಮತ್ತು ಕೋಸಲ ದೇಶದ ಪ್ರಜೆಗಳ, ರಾಜನ ಬಂಧುವರ್ಗದವರ ಮತ್ತು ಸ್ನೇಹಿತರ ಯೋಗಕ್ಷೇಮಗಳನ್ನು ವಿವರವಾಗಿ ಕೇಳಿ ತಿಳಿದುಕೊಂಡರು. ಮಹಾರಾಜ, ಸಾಮಂತರಾಜರು ನಿನಗೆ ವಿಧೇಯರಾಗಿರುವರೇ? ಆಶ್ರಿತ ರಾಜರಾಗದ ಶತ್ರು ರಾಜರನ್ನು ನಿಗ್ರಹಿಸಿ ಆಶ್ರಿತರನ್ನಾಗಿ ಮಾಡಿಕೊಂಡಿರುವೆಯಾ? ದೇವ ಸಂಬಂಧವಾದ ಯಜ್ಞ ಯಾಗಾದಿಗಳು, ಮಾನುಷ ಸಂಬಂಧವಾದ ಅತಿಥಿ ಅಭ್ಯಾಗತರ ಸತ್ಕಾರಾದಿ ಕರ್ಮಗಳು ಸರಿಯಾಗಿ ನಡೆಯುತ್ತಿವೆಯೇ? ದಶರಥನು ಎಲ್ಲ ಪ್ರಶ್ನೆಗಳಿಗೂ ಯಥೋಚಿತವಾಗಿ ಉತ್ತರಿಸಿದ ನಂತರ ವಿಶ್ವಾಮಿತ್ರರು ಮಹಾಭಾಗರಾದ ವಸಿಷ್ಠರನ್ನು, ವಾಮದೇವಾದಿ ಇತರ ಋಷಿಗಳನ್ನು ಸಂಧಿಸಿ ಕುಶಲ ಪ್ರಶ್ನೆಗಳನ್ನು ಮಾಡಿದರು. ವಿಶ್ವಾಮಿತ್ರರ ಆಗಮನದಿಂದ ಸಕಲರು ಸಂತೋಷಗೊಂಡು ರಾಜಸಭೆಯನ್ನು ಪ್ರವೇಶಿಸಿದರು. ದಶರಥನಿಂದ ಎಲ್ಲ ಋಷಿಗಳು ಸತ್ಕೃತರಾಗಿ ಯಥಾಯೋಗ್ಯವಾದ ಆಸನಗಳಲ್ಲಿ ಕುಳಿತುಕೊಂಡರು. ವಿಶ್ವಾಮಿತ್ರರ ಆಗಮನದಿಂದಾಗಿ ಆನಂದದಿಂದ ಪುಲಕಿತನಾದ ದಶರಥನು ಮಹರ್ಷಿಗಳನ್ನು ನಾನಾ ವಿಧವಾಗಿ ಸ್ತೋತ್ರ ಮಾಡುತ್ತಾ ಹೇಳಿದ, ಯಥಾ ಅಮೃತಸ್ಯ ಸಂಪ್ರಾಪ್ತಿರ್ಯಥಾ ವರ್ಷಮನೋದಕೆ ಯಥಾ ಸದೃಶದಾರೇಶು ಪುತ್ರಜನ್ಮ ಪ್ರಜಸ್ಯ ಚ. ಮಹರ್ಷಿಗಳೇ, ಅಮೃತ ಪ್ರಾಪ್ತಿಯಿಂದ ಎಷ್ಟು ಸಂತೋಷ ಉಂಟಾಗುವುದೋ, ಅನಾವೃಷ್ಟಿ ಕಾಲದಲ್ಲಿ ಮಳೆಯು ಬಂದರೆ ಎಷ್ಟು ಸಂತಸವಾಗುತ್ತದೆಯೋ, ಮಕ್ಕಳಿಲ್ಲದೆ ಪರಿತಪಿಸುತ್ತಿರುವವನಿಗೆ ಸಮಾನ ಕುಲ ಶೀಲ ವಿಶಿಷ್ಟಳಾದ ಸಾಧ್ವಿಯಾದ ಪತ್ನಿಯಲ್ಲಿ ಮಗನು ಹುಟ್ಟಿದರೆ ಎಷ್ಟು ಸಂತೋಷವಾಗುವುದೋ, ಸರ್ವಥಾ ನಷ್ಟವಾಯಿತೆಂದು ಭಾವಿಸಿದ್ದ ಅಮೂಲ್ಯ ವಸ್ತುವಿನ ಲಾಭ ಉಂಟಾದರೆ ಎಷ್ಟು ಸಂತೋಷವಾಗುತ್ತದೆಯೋ, ಮಹೋದಯಾದಿ ಪುಣ್ಯಕಾಲಗಳು ಮತ್ತು ಪುತ್ರ ವಿವಾಹ
ಇತ್ಯಾದಿ ಉತ್ಸವಗಳು ಮನುಷ್ಯನಿಗೆ ಎಷ್ಟೊಂದು ಆನಂದ ಉಂಟು ಮಾಡುತ್ತವೆಯೋ ಅಂತಹ ಅನಿರ್ವಚನೀಯವಾದ ಆನಂದವು ಇಂದು ನನಗೆ ತಮ್ಮ ಆಗಮನದಿಂದ ಉಂಟಾಗಿದೆ. ತಮಗೆ ಸ್ವಾಗತವನ್ನು ಬಯಸುತ್ತೇನೆ. ನೀವು ಇಚ್ಛಿಸಿ ಬಂದಿರುವ ಕಾರ್ಯವೇನು? ಆ ನಿಮ್ಮ ಕಾರ್ಯವನ್ನು ಪರಮ ಸಂತೋಷದಿಂದ ಮಾಡಿಕೊಡುತ್ತೇನೆ. ನನ್ನ ಸಕಲ ವಿಧವಾದ ಸೇವೆಗೂ ನೀವು ಸತ್ಪಾತ್ರರಾಗಿರುವಿರಿ. ಬ್ರಾಹ್ಮಣೋತ್ತಮರೇ, ನಿಶ್ಚಯವಾಗಿಯೂ ಇಂದು ನನ್ನ ಅತ್ಯಂತ ಒಳ್ಳೆಯ ಅದೃಷ್ಟದಿಂದಲೇ ನೀವು ಆಗಮಿಸಿರುವಿರಿ. ನನ್ನ ಜನ್ಮವಿಂದು ಸಫಲವಾಯಿತು. ನನ್ನ ಜೀವಿತವು ಸುಜೀವಿತ ಎನಿಸಿತು. ವಿಪ್ರೋತ್ತಮರೇ, ಇಂದು ನಿಮ್ಮನ್ನು ಸಂದರ್ಶಿಸಿದ ಕಾರಣದಿಂದಾಗಿ ರಾತ್ರಿಯು ಸುಖವಾಗಿ ಕಳೆದು ನನಗೆ ಸುಪ್ರಭಾತವಾಯಿತು. ಮಹಾನುಭಾವರೇ, ಮೊದಲು ನೀವು ರಾಜರ್ಷಿಗಳೆಂದು ಅಭಿದಾನವನ್ನು ಪಡೆದಿರಿ. ಅನಂತರದಲ್ಲಿ ಅನೇಕ ವರ್ಷಗಳ ಕಾಲ ತಪಶ್ಚರಣೆ ಮಾಡಿ ಜಾಜ್ವಲ್ಯಮಾನವಾದಂತಹ ತೇಜಸ್ಸನ್ನು ಪಡೆದು ಬ್ರಹ್ಮರ್ಷಿಗಳಾದಿರಿ. ಅಂತಹ ನೀವು ನನಗೆ ಪರಮ ಪೂಜ್ಯರಾಗಿದ್ದೀರಿ. ನಿಮ್ಮ ಆಗಮನವು ಪರಮ ಪವಿತ್ರವೂ ಮತ್ತು ಅದ್ಭುತವೂ ಆಗಿದೆ. ನಿಮ್ಮ ದಿವ್ಯ ದರ್ಶನದಿಂದಾಗಿ ನಾನು ಇರುವ ಜಾಗವೇ ಪವಿತ್ರ ಕ್ಷೇತ್ರವಾಗಿದೆ. ಶುಭ ಕ್ಷೇತ್ರಕ್ಕೆ ಯಾತ್ರೆ ಮಾಡಿದಂತೆಯೇ ಆಗಿದೆ. ಆ ಫಲವೇ ನನಗೆ ದೊರಕಿದೆ. ನನ್ನ ಶರೀರವೂ ಕೂಡ ಪವಿತ್ರವಾಗಿದೆ. ನಿಮ್ಮ ಆಗಮನದ ಕಾರಣ ಏನು ಎಂಬುದನ್ನು ದಯವಿಟ್ಟು ಹೇಳಿ ಅನುಗ್ರಹಿಸಿರಿ. ನಿಮ್ಮ ಆಜ್ಞೆಯಿಂದ ಅನುಗೃಹೀತನಾದ ನಾನು ನಿಮ್ಮ ಇಷ್ಟಾರ್ಥವನ್ನು ಕೂಡಲೇ ಈಡೇರಿಸಲು ಬಯಸುತ್ತೇನೆ. ಈ ಕಾರ್ಯವು ದಶರಥನಿಂದ ಆಗುವುದೇ? ಈ ಕಾರ್ಯವನ್ನು ದಶರಥನಿಗೆ ಹೇಳಬಹುದೇ ಎಂದು ಸ್ವಲ್ಪವೂ ಕೂಡ ಸಂಶಯ ಪಡಬೇಡಿರಿ. ನೀವು ನನಗೆ ನಿಯೋಜಿಸಲಿರುವ ಕಾರ್ಯವು ಎಂತಹ ಕ್ಲಿಷ್ಟವಾದ ಕಾರ್ಯವಾದರೂ ಆ ಕಾರ್ಯವನ್ನು ಸಂಪೂರ್ಣವಾಗಿ ಸಾಧಿಸಿಕೊಡುತ್ತೇನೆ. ಏಕೆಂದರೆ ನೀವೇ ನನಗೆ ಪರದೈವವಾಗಿರುವಿರಿ. ನನಗೆ ನಿಮ್ಮ ಆಗಮನದಿಂದ ಉಂಟಾಗಿರುವ ಮಹಾಪುಣ್ಯ ವಿಶೇಷವು ನನ್ನ ಮುಂದಿನ ದೊಡ್ಡ ಅಭ್ಯುದಯಕ್ಕೆ ಕಾರಣವಾಗಿದೆ. ನಿಮ್ಮ ಆಗಮನದಿಂದ ಶ್ರೇಷ್ಠವಾದ ಧರ್ಮವು ನನಗೆ ಸಮಗ್ರವಾಗಿ ಉಂಟಾಗಿದೆ. ಆತ್ಮಗುಣ ಸಂಪನ್ನನಾದ ದಶರಥನ ಆ ವಿನಯದ ಮಾತುಗಳು ಹೃದಯಕ್ಕೆ ಸುಖಕರವಾಗಿದ್ದವು, ಕಿವಿಗಳಿಗೆ ಆನಂದಕರವಾಗಿದ್ದವು. ಅವುಗಳನ್ನು ಕೇಳಿದೊಡನೆಯೇ ಪ್ರಸಿದ್ಧ ಗುಣ ಕೀರ್ತಿ ಸಂಪನ್ನರಾದಂತಹ ಮಹರ್ಷಿಗಳಿಗೆ ಬಹಳ ಆನಂದ ಉಂಟಾಯಿತು. ಇಲ್ಲಿಗೆ ಬಾಲಕಾಂಡದ 18ನೆಯ ಸರ್ಗ ಸಂಪನ್ನಗೊಂಡಿದೆ. ಧನ್ಯವಾದ ಸರ್ವೇಭ್ಯ.